ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲೆನಾಡತ್ಕೆಮ್ಮ. ಯಾವುದೋ ಒಂದು ಕಾಡು ಗಿಡ ಅಂತ ಹೇಳಿಸ್ಕೊಳ್ಳೋ ಈ ಗಿಡದ ಹೆಸರು ಮಲಬಾರ್ ಮೆಲಸ್ಟೋಮ್, ಕನ್ನಡದಲ್ಲಿ ಕೆಂಕರಿಕೆ ಅಂತ ಕರೀತಾರೆ. ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಸ್ಥಾನ ಪಡ್ಕೊಂಡಿದೆ. ಇದು ಎಷ್ಟು ಉಪಯೋಗಕಾರಿನೋ ಅಷ್ಟೇ ಅಪಾಯಕಾರಿ ಅಂತಲೂ ಹೇಳ್ಬೋದು. ಉಪಯೋಗಗಳು ಅಂತ ಹೇಳಿದ್ರೆ ಇದರಲ್ಲಿ ನಂಜನ್ನು ಹೋಗಿಸೋ ಅಂಥ ಅಂಶ ಇರೋದ್ರಿಂದ ಗಾಯಗಳು, ತುರುಕೆ, ಹುಣ್ಣು ಆದಾಗ ಇದ್ರ ಎಲೆ ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಗಾಯ ಬೇಗನೆ ಒಣಗುತ್ತೆ. ಹಾಗೆ ಲೂಸ್ ಮೋಷನ್, ಅತಿಸಾರ, ಹೊಟ್ಟೆ ನೋವಿಗೆ ಇದರ ಕಷಾಯ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳೋ ಅಂಥ ಬಿಳಿ ಸೆರಗು ಅಂದರೆ ಬಿಳಿ ಮುಟ್ಟಿಗೂ ಇದು ಪರಿಣಾಮಕಾರಿಯಾಗಿದೆ. ಇದ್ರ ಬೇರಿನ ಕಷಾಯದಿಂದ ಬಾಯಿ ಮುಕ್ಕಳಿಸೋದ್ರಿಂದ ಹಲ್ಲಿನ ಆರೋಗ್ಯನೂ ಹೆಚ್ಚಾಗುತ್ತೆ. ಹಾಗೆ ಇದನ್ನು ಹೆಚ್ಚಾಗಿ ಯೂಸ್ ಮಾಡಿದ್ರೆ ಹೊಟ್ಟೆ ನೋವು ಬರೋ ಅಂಥ ಸಾಧ್ಯತೆಯೂ ಹೆಚ್ಚು. ಇಲ್ಲಿ ಕಾಣಿಸ್ತಿರೋ ಹಣ್ಣನ್ನು ಫುಡ್ ಕಲರ್ ಮತ್ತು ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕೆ ಯೂಸ್ ಮಾಡ್ತಾರೆ. ಇದರ ಹೂವು ಮತ್ತು ಹಣ್ಣು ಎರಡೂ ಸಹ ನೇರಳೆ ಬಣ್ಣದಲ್ಲಿರುತ್ತೆ. ನೀವು ನೇರಳೆ ಹಣ್ಣು ತಿಂದಾಗ ನಿಮ್ಮ ನಾಲಿಗೆ ಹೇಗೆ ನೇರಳೆ ಬಣ್ಣಕ್ಕೆ ತಿರುಗುತ್ತೋ ಅದೇ ಥರ ಈ ಹಣ್ಣನ್ನು ತಿಂದಾಗಲೂ ನಿಮ್ಮ ನಾಲಿಗೆ ನೇರಳೆ ಆಗುತ್ತೆ. ಇದನ್ನು ನೀವು ಯಾವುದಾದ್ರೂ ಮನೆಮದ್ದಾಗಿ ಯೂಸ್ ಮಾಡೋಕ್ಕೂ ಮುಂಚೆ ಒಂದು ಸರಿ ಡಾಕ್ಟರ್ ಸಜೆಷನ್ಸ್ ತಗೊಳ್ಳೇಬೇಕು. ಯಾವುದೇ ಡಯಾಬಿಟಿಕ್ ಪೇಷಂಟ್ ಇದ್ದರೆ ಮೆಡಿಸಿನ್ ತಗೊಳ್ತಾ ಇರೋರು ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಬಾಡಿನಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದರಿಂದ ಇನ್ನೊಂದು ರೀತಿ ಪ್ರಾಬ್ಲಮ್ ಕೂಡ ಬರ್ಬೋದು. ಹಾಗಾಗಿ ಒಂದು ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಮಲೆನಾಡತ್ಕೆಮ್ಮ. ಥ್ಯಾಂಕ್ ಯು.